ಬಾಳೆಯ ಹೂವು. ಈ ಬಾಳೆ ಹೂವಿನಲ್ಲಿ ಏನು ಆಹಾರ ಅಂಶ ಇದೆ ಅಂತ ಹೇಳಿದ್ರೆ, ಹೂವುಗಳ ಒಳಗೆ ಒಂದು ಸ್ವಾದಿಷ್ಟವಾದಂತಹ ರುಚಿ ಇರುತ್ತೆ. ಈ ಎಲ್ಲ ಹೂವುಗಳನ್ನು ನಮ್ಮ ಭಾರತೀಯ ಆಹಾರ ಶಾಸ್ತ್ರದಲ್ಲಿ ಇಂಥ ಒಂದು ವಿಶಿಷ್ಟವಾದ ದಿನವನ್ನೇ ಅದನ್ನ ಸ್ವೀಕರಿಸಬೇಕು ಅಂತ ಹೇಳೋದು ಕೂಡ ಇದೆ. ಡಯಾಬಿಟಿಸ್ ಇರಬಹುದು ಅಥವಾ ಆಟೋ ಇಮ್ಯೂನ್ ಡಿಫಿಷಿಯನ್ಸಿ ಇರಬಹುದು, ಒಂದಷ್ಟು ಕಹಿ ಇರುವಂತಹ ಇಂಥ ಒಂದು ಆಹಾರವನ್ನು ಸ್ವೀಕರಿಸಿದಾಗ ವಿಷ ನಮ್ಮ ದೇಹದಿಂದ ಹೋಗುತ್ತೆ. ನಮಸ್ತೆ, ನಾನು ನಿಮ್ಮ ಡೈಟಿಷಿಯನ್ ಡಾಕ್ಟರ್ ಎಚ್.ಎಸ್. ಪ್ರೇಮ. ಈ ದಿನ ನಿಮ್ಮ ಜೊತೆ ನಾನೊಂದು ವಿಶಿಷ್ಟವಾದ ಆಹಾರದ ಬಗ್ಗೆ ಮಾತಾಡ್ತೀನಿ. ತುಂಬ ವಿಶಿಷ್ಟ. ಸಾಧಾರಣವಾಗಿ ಎಲ್ಲರೂ ಆಹಾರ ಅಂತಂದರೆ ಕಾಳುಗಳು, ಬೇಳೆ, ಧಾನ್ಯ, ಮೊಟ್ಟೆ, ಮಾಂಸ, ಮೀನು ಇಷ್ಟನ್ನ ಮಾತ್ರ ನಾವು ಯಾವಾಗಲೂ ಫೋಕಸ್ ಮಾಡ್ತಿರ್ತೀವಿ ಆಹಾರ ಅಂದರೆ. ಆದರೆ ಕೆಲವು ಆಹಾರಗಳಿದೆ, ತುಂಬ ಕಡಿಮೆ ಪ್ರಮಾಣದಲ್ಲಿ ನಾವು ಅದನ್ನು ಬಳಸ್ತೀವಿ. ತುಂಬ ಸತಿ ಅದು ನಮ್ಮ ಗಣನೆಗೆ ಬರದೇನೆ ಹೊರಟು ಹೋಗಿರುವಂತಹ ಆಹಾರಗಳು. ಯಾವುದು ಅಂತ ಆಹಾರಗಳು ಅಂತ ಅಂದರೆ ಹೂವಿನ ಆಹಾರಗಳು. ಹೂವುಗಳನ್ನು ನಾವು ಆಹಾರವಾಗಿ ಸ್ವೀಕರಿಸ್ತೀವಿ. ಕಾಳುಗಳನ್ನು ಸ್ವೀಕರಿಸ್ತೀವಿ, ಗಡ್ಡೆ ಗೆಣಸನ್ನು ಸ್ವೀಕರಿಸ್ತೀವಿ. ಇದನ್ನೆಲ್ಲವನ್ನು ಸ್ವೀಕರಿಸಿ ಗೊತ್ತಿರೋ ನಮಗೆ ಹೂವಿನ ಆಹಾರಗಳು ತುಂಬ ಕಡಿಮೆ. ಯಾವ್ಯಾವುದು ಈ ಥರದ ಹೂವನ್ನು ನಾವು ಆಹಾರವಾಗಿ ತಗೋತೀವಿ ಅಂದರೆ, ಎಲ್ರಿಗೂ ಗೊತ್ತಿರೋದು, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ಒಂದು ಆಹಾರ ಅಂದರೆ ಬಾಳೆಯ ಹೂವು. ಈ ಬಾಳೆ ಹೂವಿನಲ್ಲಿ ಏನು ಆಹಾರ ಅಂಶ ಇದೆ ಅಂತ ಹೇಳಿದ್ರೆ, ನಿಮಗೆ ಅಪ್ರಾಕ್ಸಿಮೇಟ್ ಪ್ರಿನ್ಸಿಪಲ್ಸ್ನ ತಗೊಂಡಾಗ ನಿಜ ಬಾಳೆ ಹೂವಿನಲ್ಲಿ ಏನೂ ಇಲ್ಲ. ಇನ್ನೇನಾದರೂ ಮಿನರಲ್ಸ್ ತೆಗೆದುಕೊಳ್ತೀರಾ, ಮಿನರಲ್ಸು ಅದರೊಳಗೆ ಗಣನೀಯವಾದ ಪ್ರಮಾಣದಲ್ಲಿ ಯಾವುದೂ ಇಲ್ಲ. ಮತ್ತು ಹಾಗಿದ್ರೆ ನಾವು ಯಾಕೆ ಇದನ್ನು ಸೇರಿಸ್ಬೇಕು? ಹೂವುಗಳ ಒಳಗೆ ಒಂದು ಸ್ವಾದಿಷ್ಟವಾದಂತಹ ರುಚಿ ಇರುತ್ತೆ. ಈ ರುಚಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಅದರೊಳಗೆ ಇರುವಂತಹ ಅನೇಕ ತರಹದ ರಾಸಾಯನಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಆ ಹೂವನ್ನು ರಕ್ಷಿಸೋದಕ್ಕೆ ಅದು ಇರತ್ತಲ್ವ, ಅದೇ ರಕ್ಷಣೆಯನ್ನು ಅದು ನಮ್ಮ ದೇಹಕ್ಕೂ ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ. ಈ ಹೂವು ಯಾಕೆ ಅಂಥ ಗುಣಗಳನ್ನು ಹೊಂದಿದೆ ಅಂತ ಹೇಳಿದ್ರೆ, ಈ ಹೂವು ನಾಳೆ ಹಣ್ಣಾಗಬೇಕು. ಹಣ್ಣಾಗಬೇಕಾದ್ರೆ ಆ ಹೂವಿನಲ್ಲಿ ಅನೇಕ ತರಹದ ಹಣ್ಣು ಆಗೋದಕ್ಕೆ ಬೇಕಾಗಿರುವಂತಹ ಅನೇಕ ಬಯೋ ಆಕ್ಟಿವ್ ಸಬ್ಸ್ಟೆನ್ಸ್ಗಳು ಇರಲೇಬೇಕಾಗಿ ಬರುತ್ತೆ. ಅದರೊಳಗೆ ಪಿಷ್ಟ ಇರಲ್ಲ. ಅದು ಹೂವು ಹಣ್ಣಾದಾಗ ಪಿಷ್ಟ ಅವೆಲ್ಲ ತಯಾರಾಗುತ್ತೆ. ಈಗ ಹೂವು ಕಾಯಾಗಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ರಕ್ಷಣೆ ಬೇಕು. ಆ ರಕ್ಷಣೆಯ ಗುಣಗಳು ಈ ಹೂವುಗಳಲ್ಲಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ನಾವು ಸ್ವೀಕರಿಸ್ತೀವಿ. ಹಾಗಾಗಿ ಬಾಳೆ ಹೂವನ್ನು ನಾವು ಸ್ವೀಕರಿಸ್ತೀವಿ, ಈರುಳ್ಳಿ ಹೂವನ್ನು ನಾವು ಸ್ವೀಕರಿಸ್ತೀವಿ, ಅಗಸೆ ಹೂವನ್ನು ನಾವು ಸ್ವೀಕರಿಸ್ತೀವಿ, ಆಮೇಲೆ ಬೇವಿನ ಹೂವನ್ನು ಕೂಡ ನಾವು ಸ್ವೀಕರಿಸೋದು ಗೊತ್ತಿದೆ. ಈ ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ. ಎಲ್ಲ ಹೂವುಗಳನ್ನು ನಮ್ಮ ಭಾರತೀಯ ಆಹಾರ ಶಾಸ್ತ್ರದಲ್ಲಿ ಇಂಥ ಒಂದು ವಿಶಿಷ್ಟವಾದ ದಿನವನ್ನೇ ಅದನ್ನ ಸ್ವೀಕರಿಸಬೇಕು ಅಂತ ಹೇಳೋದು ಕೂಡ ಇದೆ. ಯಾಕೆ ಇಂತಹ ವಿಶಿಷ್ಟವಾದ ದಿನದನ್ನೇ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಜ ನಮ್ಮ ಹತ್ರ ತುಂಬಾ ಡಾಕ್ಯುಮೆಂಟ್ ಇಲ್ಲದೆ ಇರಬಹುದು, ಆದ್ರೆ ನಮ್ಮ ಅನುಭವಗಳು ನಮಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದೆ. ಏನಂತ ಹೇಳಿದ್ರೆ, ಏಕಾದಶಿಯ ದಿವಸ ನಾವೇನ್ ಮಾಡಿರ್ತೀವಿ, ಉಪವಾಸವನ್ನ ಮಾಡಿರ್ತೀವಿ. ದ್ವಾದಶಿಯಲ್ಲಿ ಅಗಸೆ ಹೂವನ್ನು ಕೂಡ ಬಳಸಿ ನಾವು ಅಗಸೆ ಸೊಪ್ಪನ್ನು ಕೂಡ ನಾವು ಬಳಸಿದಾಗ ಹಿಂದಿನ ದಿವಸ ಏನೇನು ಒಂದಷ್ಟು ವಿಸರ್ಜನೆ ಆಗಿ, ಅಂದ್ರೆ ದೇಹದ ಬೇಡವಾದ ಅಂಶಗಳು ವಿಸರ್ಜನೆ ಹೋಗಿರುತ್ತಲ್ವ, ಅದು ಪರಿಪೂರ್ಣವಾಗಿ ಆಗಲಿ ಅಂತ ಹೇಳಿ ಒಂದಷ್ಟು ಕಹಿ ಇರುವಂತಹ ಇಂಥ ಒಂದು ಆಹಾರವನ್ನು ಸ್ವೀಕರಿಸಿದಾಗ ವಿಷ ನಮ್ಮ ದೇಹದಿಂದ ಹೋಗುತ್ತೆ. ಇನ್ನ ನಾವು ಈ ಬೇವಿನ ಹೂವಿನ ಬಗ್ಗೆ ಬೇಸಿಗೆ ಕಾಲದಲ್ಲಿ ಮಾತಾಡ್ತೀವಿ ನೋಡಿ. ಆ ಸಮಯದಲ್ಲಿ ಸಿಕ್ಕ ಬೇವಿನ ಹೂವಿನಲ್ಲಿ ಹುಳುಗಳು ಇರೋದಿಲ್ಲ, ಮೊಟ್ಟೆಗಳು ಇರೋದಿಲ್ಲ. ಆ ಸಮಯದಲ್ಲಿ ಸಿಕ್ಕ ಬೇವಿನ ಹೂವು ತುಂಬಾ
ಪರಿಮಳಯುಕ್ತವಾಗಿರುತ್ತೆ. ಎಷ್ಟು ಬೇಕು ನಮಗೆ ಅಡುಗೆಗೆ ಇಷ್ಟೇ ಸಾಕು. ಯಾಕೆಂದರೆ ಇದರೊಳಗೆ ಇರುವಂತಹ ಔಷಧೀಯ ಗುಣಗಳು ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಕು. ಔಷಧಿನ ನಾವು ಯಾವತ್ತೂ ಜಾಸ್ತಿ ಪ್ರಮಾಣದಲ್ಲಿ ಪಿಷ್ಟವನ್ನು ತೆಗೆದುಕೊಂಡ ಹಾಗೆ, ಕೊಬ್ಬನ್ನು ತೆಗೆದುಕೊಂಡ ಹಾಗೆ ತೆಗೆದುಕೋಬೇಕಾಗಿಲ್ಲ. ಇಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಸ್ವೀಕರಿಸಿದರೂ ಕೂಡ ನಮಗೆ ನೆಗಡಿ, ಕೆಮ್ಮು ಇಂತಹದ್ದು ಬರೋದಿಲ್ಲ. ಬೇಸಿಗೆ ಕಾಲದಲ್ಲಿ ಕೆಲವೊಮ್ಮೆ ಬರುತ್ತೆ ನೋಡಿ, ಒಣ ಕೆಮ್ಮುಗಳು ಮತ್ತು ಜ್ವರ ಬರುತ್ತಲ್ಲ, ಇದನ್ನ ಕಡಿಮೆ ಮಾಡೋದಕ್ಕೆ ಈ ಬೇವಿನ ಹೂವಿದೆಯಲ್ಲ, ಇದು ತುಂಬ ಒಳ್ಳೆಯ ಕೆಲಸವನ್ನ ಮಾಡುತ್ತೆ. ಹೀಗೆ ನಾವು ನಮ್ಮ ಆಹಾರಗಳಲ್ಲಿ ಅನೇಕ ತರಹದ ಹೂಗಳನ್ನು ಬಳಸ್ತೀವಿ. ಇದು ನಮಗೆ ಬೇಕಾಗಿರುವಂತಹ ಫ್ಲೇವನಾಯ್ಡ್ಗಳನ್ನು ಕೊಟ್ಟು ನಮಗೆ ಇದು ಡಯಾಬಿಟಿಸ್ ಇರಬಹುದು ಅಥವಾ ಆಟೋ ಇಮ್ಯೂನ್ ಡಿಫಿಷಿಯನ್ಸಿ ಇರಬಹುದು, ಇಂತಹದನ್ನ ತಡೆಯಕ್ಕೆ ಆಗುವಂತಹ ಗುಣಗಳು ಇರುವ ಅನೇಕ ಆಹಾರಾಂಶಗಳು ಈ ಹೂಗಳಲ್ಲಿ ಇದೆ. ಹೂವನ್ನು ನಾವು ಆಹಾರವಾಗಿ ಸ್ವೀಕರಿಸ್ಬೋದು, ಗುಲಾಬಿ ಹೂವಿನನ್ನು ಕೂಡ. ಆದರೆ ಒಂದು ನೀವು ತುಂಬ ಗಮನ ಇಟ್ಕೊಳ್ಳಿ, ತೋಟಗಳಿಂದ ಬಂದಂತಹ ಗುಲಾಬಿ ಹೂವು ಅಥವಾ ನೀವು ದೇವರ ಪೂಜೆಗೆ ಅಂತ ಮಾರುಕಟ್ಟೆಯಲ್ಲಿ ಕೊಂಡ್ಕೊಳ್ಳೋ ಗುಲಾಬಿ ಹೂವನ್ನ ತುಂಬ ಯೋಚನೆ ಮಾಡಿ ಬಳಸಿ. ನನ್ನನ್ನು ಕೇಳಿದ್ರೆ ಬಳಸಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಇತ್ತೀಚೆಗೆ ಈ ಫ್ಲಾರಿಕಲ್ಚರ್ ಅಂತ ಅನ್ನೋದು ಬಂದ ಮೇಲೆ ಹೂವು ಆದಷ್ಟು ಬಣ್ಣವಾಗಿರಲಿ ಅಂತ ಅದಕ್ಕೆ ಬಣ್ಣವನ್ನು ಇಂಜೆಕ್ಟ್ ಮಾಡ್ತಾರೆ. ವಿಪರೀತ ಪ್ರಮಾಣದಲ್ಲಿ ಅಳತೆ ಮೀರಿ ಅದಕ್ಕೆ ಔಷಧಿಗಳನ್ನು ಹಾಕಿರ್ತಾರೆ. ಇದು ಖಂಡಿತ ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಮನೆಯ ತೋಟದಲ್ಲಿ ನೀವು ಏನನ್ನೂ ಹಾಕದೆ ಬೆಳೆಸಿದ ಗುಲಾಬಿ ಇದ್ದರೆ ಅದರೊಳಗೆ ನೀವು ಗುಲ್ಕಂಡ್ ಮಾಡ್ಕೊಳ್ಳಿ. ಮಾರುಕಟ್ಟೆಯಿಂದ ತಂದ ಗುಲಾಬಿಯಲ್ಲಿ ಖಂಡಿತ ಮಾಡಿ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ನಮಸ್ಕಾರ. ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.